ಮ್ಯಾಗಿ ಮ್ಯಾಗಿ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿದಾಳೆ? ಅವಳು ಬರೋವರೆಗೂ ಜಾನಕಿನ್ ಕಳ್ಸಕ್ ಆಗಲ್ವಲ್ಲ? ಇಲ್ಲಿ ಹಪ್ಳನ್ ಯಾರಿಟ್ರು? ಏನು ಹಪ್ಳಗಳು ತರ್ಸ್ಕೊಂಡಿದ್ಯಾ? ಓಹೋ, ಮನೆ ಬಿಟ್ಟು ಆಚೆ ಹೋದ್ರೆ ಹಪ್ಳ ಮಾರ್ಬೇಕಾಗತ್ತೆ ಅಂತ ಈಗ್ಲೇ ರೆಡಿ ಆಗ್ಬಿಟ್ಟಿದ್ಯಾ ಅಂತ ಆಯ್ತು. ಊರ್ಮಿಳ ಅಕ್ಕನ ಹತ್ರ ನಾನ್ ಮಾತಾಡಿದ್ದು ಎಲ್ಲಾನು ಇವಳು ಕೇಳಿಸ್ಕೊಂಡ್ಬಿಟ್ಲಾ? ಚೆನ್ನಾಗಿದೆ ಹಪ್ಳ. ಹೇಗ್ ಮಾರ್ತೀಯಾ? ಒಂದ್ಸಲ ಟ್ರೈ ಮಾಡು. ತೆಗಿ ತೆಗಿ. ಹಪ್ಳ ಮಾರೋಂತ ಕರ್ಮ ನನ್ಗೇನ್ ಬಂದಿಲ್ಲ. ಆ ಕೆಲ್ಸ ನೀನೇ ಮಾಡ್ತೀಯ ನೋಡು. ಇವತ್ತೇ ನಿನ್ನ ಹೇಗ್ ಮನೆಯಿಂದ ಆಚೆ ಕಳಿಸ್ತೀನಿ ನೋಡು. ಮಾಡು, ಯಾರಿಗ್ ಮಾಡ್ತೀಯೋ ಮಾಡ್ಕೊ. ನಿನ್ ಟೈಮ್ ಚೆನ್ನಾಗಿತ್ತು. ನಿನ್ನೆ ನನ್ ಮೈ ಹುಷಾರಿಲ್ದೆ ತಲೆ ಸುತ್ತಿ ಬಿದ್ದೋದ್ನೆ. ಇಲ್ಲ ಅಂದಿದ್ರೆ ನಿನ್ನೆ ಮನೆಯಿಂದ ಆಚೆ ಹೋಗ್ಬೇಕಿತ್ತು. ನೀನು ಕೂಡ ಯಾವತ್ತೋ ಹೊರಗೆ ಹೋಗ್ಬೇಕಾಗಿತ್ತು. ನಿನ್ ಬಾಯಾರೆ ಹೇಳಿಸ್ಬೇಕಾಗಿರೋ ನಿಜಗಳು ಸಾಕಷ್ಟಿವೆ. ಅದಕ್ಕೆ ಇನ್ನೂ ಇಲ್ಲೇ ಇದ್ಯಾ? ಸರಿ, ಮಾವಾನೆ ಷಷ್ಠಿ ಪೂರ್ತಿನಾ? ಷಷ್ಠಿ ಪೂರ್ತಿನೇ. ಅದ್ ಮುಗಿಯೋದ್ರೊಳಗೆ ಯಾರ್ ಮನೇಲಿ ಇರ್ತಾರೋ, ಯಾರ್ ಮನೆಯಿಂದ ಆಚೆ ಹೋಗ್ತಾರೋ ನೋಡೋಣ. ಅದು ನೋಡೋಣ. ಅಲ್ಲಿ ಯಾರು ಇರ್ಲಿಲ್ವಲ್ಲ? ಹಪ್ಳದ ಬಗ್ಗೆ ನಾನ್ ಹೇಳಿದ ಮಾತೆಲ್ಲ ಇನ್ನೂ ಬರ್ಲೇ ಇಲ್ವಲ್ಲ ರಂಗ? ಹೌದು ಅಮ್ಮರೆ, ಬಂದಿಲ್ಲ. ಬಂದಿದ್ರೆ ಮಗಳು ಓಡ್ಕೊಂಡ್ ಬಂದಿರೋಳಲ್ವಾ? ಆ ರೀತಿಯಲ್ಲ ಏನಿಲ್ಲ. ಬಂದ್ರೆ ನಮ್ ಕೈಗೆ ಸಿಕ್ಕಾಕೋತಾಳೆ. ಅದಕ್ಕೆ ಬರೋ ಪ್ರತಿಯೊಬ್ರ ಮೇಲೂ ನಾವು ಕಣ್ಣಿಡ್ಬೇಕು. ಹಲೋ ಮಾಮ್. ಬಾವಾ, ಮಾತಾಡ್ತಿದ್ದಾಳೆ. ಅವ್ರಮ್ಮ ಬಂದ್ರು ಅನ್ಸತ್ತೆ. ಹಲೋ ಮಾಮ್, ಎಲ್ಲಿದ್ಯಾ? ಇಲ್ಲಿ ನೋಡು, ಈಗ ತಾನೇ ಗೇಟ್ ಒಳಗಡೆ ಬಂದಿದ್ದೀನಿ. ಹುಷಾರು ಮಾಮ್. ಎಲ್ರನ್ನೂ ನಂಬಿಸ್ಬೋದೇನೋ, ಆದ್ರೆ ಆ ಜಾನಕಿ ನಂಬಿಸೋದು ತುಂಬಾ ಕಷ್ಟ ಮಾಮ್. ನೀನ್ ಇವಾಗ ಬಂದಿದ್ಯಲ್ಲ, ಅವಳನ್ನ ಮನೆಯಿಂದ ಆಚೆ ಕಳ್ಸೋಣ ಮಾಮ್. ಏನ್ ನೀನ್ ನನ್ನನ್ ಹೊರ ಕಳ್ಸೋದು? ನಿನ್ನ ನಿಮ್ಮಮ್ಮನ್ನ ಸೇಸಿ ನಾನೇ ಹೊರ ಕಳಿಸ್ತೀನಿ ನೋಡು. ನೋಡು, ಈ ಆತ್ರನೇ ಬೇಡ ಅನ್ನೋದು. ನಾವು ಆತ್ರ ಪಟ್ರೆ ಅವ್ರು ಹುಷಾರಾಗಿ ಹೋಗ್ತಾರೆ. ಒಳಗೇನಾದ್ರೂ ಬಂದ್ರೆ ಬೋನಲ್ಲಿ ಸಿಕ್ಕಾಕೊಂಡಂಗೆ ಅಮ್ಮವ್ರೆ, ಆಗ ತಪ್ಪಿಸ್ಕೊಳಕ್ಕೆ ಆಗಲ್ಲ. ಇನ್ನು ಗೇಟ್ ಹತ್ರ ಯಾಕೆ ನಿಂತಿದ್ಯಾ? ಒಳಗ್ ಬಾ. ಒಳಗಡೆ ಬರ್ತಿದ್ದಾರಂತೆ ಬಾವಾ, ಗಮನ ಇಟ್ಟು ನೋಡೋಣ. ಹುಷಾರಾಗಿ ನೋಡಿ ದೇವಾಂಶಣ, ಮುಖ ನೋಡಿದ್ರೆ ಗುರ್ತಿಡ್ಬೋದು. ನೋಡೋಕ್ ಸ್ವಲ್ಪ ಶ್ರವಂತಿ ತರನೇ ಇದ್ರು ಇರ್ತಾರೆ.
ನನ್ ಮಗಳು ಈ ಮನೆ ಸೊಸೆಯಾಗಿ ಎಲ್ರು ರೋಡ್ಗ್ ಬಂದ್ಮೇಲೆ ನಾನ್ ಈ ಮನೆ ಕಾಲಿಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಮುಂಚೆನೆ ಬರ್ಬೇಕಾಯ್ತು. ಇನ್ನು ನಿನ್ನ ಈ ಮನೇಲಿ ಇರೋದಕ್ ಬಿಡೋದಿಲ್ಲ ದಶರಥ ರಾಮ. ಬರ್ತಿದ್ದೀನಿ, ನೋಡ್ತಾ ಇರೋ. ಅರವತ್ತನೇ ವರ್ಷದ ಶಾಂತಿ ಅನ್ನಿಸ್ತಿಲ್ಲ ಅತ್ತೆ, 16 ವರ್ಷದ ಮದ್ವೆ ತರ ಅನ್ನಿಸ್ತಿದೆ. ತಂಗಿನ ದೂರ ಮಾಡ್ದೆ, ಸೊಸೆನೂ ದೂರ ಮಾಡ್ದೆ, ಆದ್ರೆ ನಗು ಮಾತ್ರ ದೂರ ಆಗಿಲ್ಲ. ಈ ಸಲ ಅದನ್ನ ದೂರ ಮಾಡದೆ ಇರ್ತೀನ. ರಾಮಣ್ಣ, ಚಂಚಲ, 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 ನೀನಾ? ಎಲ್ಲಿದ್ದೆ, ಹೇಗಿದ್ದೆ, ಎಲ್ಲಿ ಹೋಗಿದ್ದೆ ಇಷ್ಟು ದಿವ್ಸ? ಅಲ್ಲಿ ಇಲ್ಲಿ ಕೆಲ್ಸ ಮಾಡ್ಕೊಂಡು ಏನೋ ಹೀಗಿದ್ದೀನಿ ನೋಡಿ. ಅವತ್ ನಿಮ್ ಅಣ್ಣ ಏನೋ ಅಂದ್ರು ಅಂತ ಕೋಪ ಮಾಡ್ಕೊಂಡು ಹೊರಟೋದೆ. ಇಷ್ಟು ವರ್ಷ ಆದ್ಮೇಲೆ ಕೋಪ ಕಮ್ಮಿ ಆಯ್ತಾ? ತಂಗಿ ಅಂದ್ರ ಪ್ರೀತಿನ ಪಡೆಯೋ ಅದೃಷ್ಟ ನನಗಿಲ್ಲ ಬಿಡು ಕೌಸಲ್ಯ. ನನ್ ತಂಗಿ ಆ ರೀತಿ ದೂರ ಆದ್ಲು, ನಿನ್ನೂ ತಂಗಿ ತರ ನೋಡ್ಕೊಂಡೆ, ನೀನು ಬಿಟ್ಟು ಹೋದೆ. ತಪ್ಪಾಗೋಯ್ತು ರಾಮಣ್ಣ, ಇನ್ಯಾವತ್ತೂ ನಿಮ್ಮನ್ ಬಿಟ್ಟು ಹೋಗೋದಿಲ್ಲ. ನನ್ನ ಕ್ಷಮಿಸ್ಬಿಡಿ. ಚಂಚಲ, ಇನ್ನೂ ಅನುಮಾನದಲ್ಲಿ ನೋಡ್ತಿದ್ರಲ್ಲ ಮರೆ, ಶ್ರವಂತಿ ತಾಯಿ ಅಲ್ಲ, ಅಣ್ಣನ ಸಂಬಂಧಿ. ನನ್ ಮಗನ್ ಷಷ್ಠಿ ಪೂರ್ತಿಗೆ ನನ್ ಮಗಳು ಬರ್ತಾಳೆ ಅನ್ಕೊಂಡಿದ್ದೆ, ನೀನ್ ಬಂದೆ. ಈಗ ನನ್ ಮಗಳೂನು ಬರ್ತಾಳೆ ಅನ್ನೋ ನಂಬಿಕೆ ನನಗ್ ಬಂತು. ನಿನ್ನ ನೋಡಿ ಖುಷಿ ಆಯ್ತು ಚಂಚಲ. ಸರಿ, ನೀನೀಗ ಬೇಗ ಹೋಗಿ ಫ್ರೆಶ್ ಆಗಿ ರೆಡಿ ಆಗ್ಬಿಟ್ಟು ಬಾ. ಶ್ರವಂತಿ,
ಕರ್ಕೊಂಡು ಹೋಗಮ್ಮ. ಹಾಗೆ ನಿಂತ್ಬಿಟ್ಟೆಲ್ಲ. ಇವಳು ಹೊರಗ್ನವಳಲ್ಲ, ಇವಳು ನನ್ನ ಓರಿಗಿತ್ತಿ ಮಗಳು. ನೀನ್ ನಿಜವಾಗ್ಲೂ ನನ್ನ ಮೊಮ್ಮಗಳೇ ಆಗಿದ್ರೆ ಇವಳು ನಿನ್ ಚಿಕ್ಕಮ್ಮ ಆಗ್ತಿದ್ಲು. ಜಾನಕಿ, ಚಿಕ್ಕಮ್ಮನ ಕರ್ಕೊಂಡೋಗಮ್ಮ. ಬನ್ನಿ ಬನ್ನಿ. ಬನ್ನಿ ಬನ್ನಿ ಚಿಕ್ಕಮ್ಮ. ನೀವು ಸ್ನಾನ ಮಾಡ್ಕೊಂಡು ಈ ಸೀರೆ ಉಟ್ಕೊಳ್ಳಿ. ಸರಿನಮ್ಮ. ನಿಮ್ಗೆ ಮಕ್ಕಳಿಲ್ವಾ? ಇಲ್ಲಮ್ಮ, ಇದ್ದಿದ್ರೆ ಅವ್ರ ಹತ್ರನೇ ಇರ್ತಿದ್ದೆ. ಇಲ್ಲಿಗೆ ಯಾಕೆ ಬರ್ತಿದ್ದೆ? ಸರಿ. ಇವಳು ನನ್ನ ಮಕ್ಕಳು ಬಗ್ಗೆ ಯಾಕೆ ಕೇಳ್ತಾ ಇದ್ದಾಳೆ? ಇವಳಿಗೇನಾದ್ರೂ ನನ್ನ ಮೇಲೆ ಅನುಮಾನ ಬಂದಿದ್ಯಾ? ಶ್ರವಂತಿ ಹೇಳಿದೆ ಕರೆಕ್ಟ್. ಆದಷ್ಟು ಬೇಗ ಇವಳನ್ನ ಇಲ್ಲಿಂದ ಆಚೆ ಕಳಿಸ್ಬೇಕು. ನೋಡಿದ್ರ ಬಾವ, ತಾಯಿಯಿಂದ ಮಗಳವರೆಗೂ ಬರೀ ಅದೇ ಪ್ಲಾನೇ ಮಾಡ್ತಿದ್ದಾರೆ. ಇವ್ರನ್ನಂತೂ ಬಿಡಬಾರ್ದು ಬಾವ. ರಂಗ, ನಿನ್ ಬೆಡ್ರೂಮ್ ಅಲ್ಲಿ ನೋಡು. ಬಾವ, ನೀವ್ ಆ ಕಡೆ ಹೋಗಿ ನೋಡಿ, ನಾನು ಈ ಕಡೆ ನೋಡ್ತೀನಿ. ಬಾವ, ನಿಮ್ಗೆ ಯಾರು ಕಾಣಿಸಿದ್ರಾ? ಎಲ್ಲ ಕಡೆ ಹುಡುಕ್ದೆ, ಸಿಗ್ಲೇ ಇಲ್ಲ. ಬೆಡ್ರೂಮಲ್ಲೂ ಇಲ್ಲ ಅಮ್ಮವ್ರೆ. ದೇವಾಂಶ್ನ ಮದ್ವೆ ಆಗೋದು ಈಸಿ ಅಲ್ಲ ಮಾಮ್. ಇನ್ನು ವೈದೇಹಿ ಹೆಸರು ಜಪ ಮಾಡ್ತಿದ್ದಾನೆ. ಆ ವೈದೇಹಿಗ್ ನಾನೇ ಏನೋ ಮಾಡ್ದೆ ಅಂತ ಅನುಮಾನ ಪಡ್ತಿದ್ದಾನೆ. ಏನಾದ್ರೂ ಮಾಡ್ಲಿ ಬೇಬಿ, ನಾನ್ ಇಲ್ಲಿಗೆ ಬಂದಿರೋದು ನಿನ್ ಮದ್ವೆ ಮಾಡೋದಕ್ಕೆ. ಮಾಡಿಸ್ತೀನಿ. ಆದ್ರೆ ಆ ಜಾನಕಿ ಇರೋವರೆಗೂ ಆಗಲ್ಲ ಮಾಮ್. ಅವಳನ್ನ ಮೊದ್ಲು ಆಚೆ ಕಳಿಸ್ಬೇಕು. ಇವತ್ತೇ ಅವಳನ್ನ ಕಳ್ಸೋ ಏರ್ಪಾಡ್ ಮಾಡ್ತೀನಿ. ನೀನ್ ಟೆನ್ಷನ್ ಮಾಡ್ಕೋಬೇಡ. ನೋಡಿದ್ರ ಬಾವ, ನನ್ನ ಹೊರಗಡೆ ಕಳಿಸ್ತಾರಂತೆ. ಇಲ್ಲೇ ಎಲ್ಲೋ ಇದ್ದಾರೆ ಬಾವ, ಅವ್ರಿಬ್ರನ್ನೂ ಹಿಡ್ದಾಕ್ಬೇಕು. ಎಲ್ಲ ಕಡೆ ಹುಡುಕದ್ನಲ್ಲ ಜಾನಕಿ. ನನ್ ಬೆಡ್ರೂಮ್? ನಿಮ್ ರೂಮಲ್ಲಿ ಚಂಚಲ ಅವರಿದ್ದಾರೆ. ಅಲ್ಲೇ ಆ ಶ್ರವಂತಿ ಇದ್ರೆ? ಅಂದ್ರೆ ಚಂಚಲನ್ ಮಗಳೇ ಶ್ರವಂತಿ ಅಂತ ನಿನ್ನ ಅನುಮಾನ? ಏನ್ ಬೇಕಾದ್ರೂ ಆಗಿರ್ಬೋದು. ನಾವ್ ಯಾರನ್ನೂ ನಂಬೋದಕ್ಕಾಗಲ್ಲ. ಸರಿ, ಬನ್ನಿ ಹೋಗೋಣ. ಒಂದ್ ನಿಮಿಷ, ಬಂದೆ ತಡಿ. ಒಂದ್ ಸಿಗರೇಟ್ ಕೊಡು. ಸರ್, ಕುತ್ಕೊಂಡು ಕಾಲ್ ತುಂಬಾ ನೋವ್ತಾ ಇದೆ. ಸ್ವಲ್ಪ ಹೊತ್ತು ಹೊರಗಡೆ ನಿಂತ್ಕೋತೀನಿ ಪ್ಲೀಸ್. ಸರಿ. ಸರ್, ಏನೋ ಚಿಕ್ಕ ಕೆಲ್ಸ ಇದೆ, ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ನೀವ್ ಇಲ್ಲೇ ಇರಿ. ಏಯ್, ಎಲ್ಲಿಗೂ ಹೋಗಾಗಿಲ್ಲ. ಹಾಗಲ್ಲ ಸರ್, ಚಿಕ್ಕ ಕೆಲ್ಸ. ಇಲ್ಲ ಅಂತಿದ್ದೀನಿ ತಾನೆ. ಯಾರೋ ನೀನು, ಹೋಗಾಚೆ. ಏಯ್,
ನೀನು ಹೋಗೋ. ಏಯ್! ಏಯ್, ಓಡೋಗೋಣ ಬನ್ರೋ. ಹೈ. ಇದಕ್ಕೂ ಮುಂಚೆ ಎಲ್ಲೋ ನೋಡಿದನಲ್ಲ. ಮ್ಯಾಗಿ ಇನ್ನೂ ಬಂದಿಲ್ವಲ್ಲ, ಇನ್ನು ಎಷ್ಟು ಹೊತ್ತು? ಅಮ್ಮವ್ರೆ, ನೀವ್ ಯಾರಿಗೋಸ್ಕರ ಕಾಯ್ತಾ ಇದ್ದೀರಲ್ಲ, ಅವ್ರು ಬಂದಿದ್ದಾರೆ. ನಿಮ್ಮ ಅಮ್ಮನ ಹತ್ರ ಇದ್ದಾರೆ, ಕರಿತಾ ಇದ್ರು, ಹೋಗಿ. ಅಮ್ಮವ್ರೆ. ಎಸ್. ಓ ಹೌದಾ ಅಮ್ಮ, ಅಯ್ಯೋ ದೇವ್ರೆ, ಎಂತ ಕೆಲ್ಸ ಮಾಡಿದ್ಲು. ತಲೆ ಕೆಟ್ಟಿದ್ಯಾ ಅವಳಿಗೆ? ಅಯ್ಯೋ, ಮ್ಯಾಗಿ ಬಂದ್ಲಲ್ಲ ಅನ್ನೋ ಖುಷಿಯಲ್ಲಿ ಎಲ್ಲಿದ್ದೀನಿ ಅಂತಾನೆ ಮರ್ತೋದ್ನಲ್ಲ. ಅಮ್ಮನಾ? ಯಾರನ್ ಕರಿತಿದ್ಯಮ್ಮ? ಅತ್ತೆ, ಅದು ನಿಮ್ಮನ್ನೇ ಕರೆದಿದ್ದು ಅತ್ತೆ, ನಿಮ್ಮನ್ನೇ ಅತ್ತೆ. ಇಲ್ಲಿಗೆ ಯಾಕ್ರಿ ಕರ್ಕೊಂಡ್ ಬಂದ್ರಿ? ಏನಾಯ್ತು? ಓಹ್, ಫಂಕ್ಷನ್ ನಡೀತಾ ಇದೆ. ನನ್ ಫ್ರೆಂಡು ಅಂತ ಹೇಳ್ತೀನಿ. ಅಂಕಲ್ ಆಂಟಿ ಅಂತೂ ತುಂಬಾ ಒಳ್ಳೆಯವರು, ಏನು ಅನ್ಕೊಳಲ್ಲ. ಅಯ್ಯೋ ದೇವ್ರೆ, ಎಲ್ಲಿಗ್ ಬರ್ಬಾರ್ದು ಅನ್ಕೊಂಡಿದ್ನೋ ಅಲ್ಲಿಗೆ ಬಂದಲ್ಲ. ಇಲ್ಲ ರೀ, ನಾನ್ ಹೊರಡ್ತೀನಿ. ಅಯ್ಯೋ, ಯಾಕ್ರಿ ಭಯ ಪಡ್ತಾ ಇದ್ದೀರಾ? ನಾನು ಇದೀನಲ್ಲ.
ಹೌದು, ನಿಮ್ ಹೆಸರೇನು? ಅಂದ್ರೆ ನನ್ನ ಫ್ರೆಂಡು ಅಂತ ಹೇಳಿ ಹೆಸರು ಗೊತ್ತಿಲ್ಲ ಅಂದ್ರೆ ಹೇಗೆ? ಮ್ಯಾಗಿ, ಮೇಘನ. ಓ, ನನ್ನ ಹೆಸರು ಆಕಾಶ್. ಆಕಾಶ ಮೇಘ ಹೆಸರು ತುಂಬಾ ಚೆನ್ನಾಗಿದೆ ಅಲ್ವಾ? ಅವರು ಈಸಿಯಾಗಿ ನಂಬ್ತಾರೆ. ಬನ್ನಿ ಹೋಗೋಣ. ಹಾಯ್ ಅಂಕಲ್. ಹಾಯ್ ಆಂಟಿ. ಹಾ ಆಕಾಶ್, ಚೆನ್ನಾಗಿದ್ಯಾ? ಗುಡ್ ಅಂಕಲ್. ಹಲೋ ನಮಸ್ತೆ ಆಕಾಶ್. ಆಂಟಿ. ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಂಕಲ್. ನಮಸ್ತೆ ಅಮ್ಮ. ಆಕಾಶ್, ಬೇಗ ಬರ್ತೀನಿ ಅಂತ ಹೇಳಿ ಇಷ್ಟು ಲೇಟ್ ಆಗ ಬರೋದು? ಬೆಂಗಳೂರಿಗೆ ನಾನು ಬೆಳಗ್ಗೆ ಬಂದೆ ಆಂಟಿ. ಅದು ನಿಮ್ ಫಂಕ್ಷನ್ಗೋಸ್ಕರನೇ. ನಿಮ್ಮಿಬ್ಬರಿಗೂ ಷಷ್ಠಿ ಪೂರ್ತಿ ಶುಭಾಶಯಗಳು. ಥ್ಯಾಂಕ್ ಯು. ಥ್ಯಾಂಕ್ಸ್ ಕಣೋ. ಅಪ್ಪ ಅಮ್ಮ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂಕಲ್. ಹೇ ಹಾಯ್ ಆಕಾಶ್. ಹೇ ಹಾಯ್. ಹೌ ಯು? ಗುಡ್. ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗೇ ಇದ್ದೀನಿ. ನೀನ್ ಯಾವಾಗ ಬಂದೆ? ನಾನು ಇವತ್ತು ಬೆಳಗ್ಗೆ ಬಂದೆ. ಹೇಗಿದ್ಯಾ? ಯಾ ಫೈನ್. ಅಕ್ಕ, ನೀನ್ ಯಾವಾಗ ಬಂದೆ? ನಾನು ಈಗಷ್ಟೇ ಬಂದೆ. ಏಯ್, ನೀನೇನಿಲ್ಲಿ? ಅಂದ್ರೆ ಮ್ಯಾಗಿ ನಿಮ್ಗೆ ಮುಂಚೆನೆ ಗೊತ್ತಾ? ನಿನಗೂ ಗೊತ್ತಾ? ಗೊತ್ತಾ ಅಂತ ಏನ್ ಕೇಳ್ತೀರಾ? ನಮ್ದು 7 ಜನ್ಮದ ಬಂಧನ ಅನ್ಕೊಳ್ಳಿ. ನಾನ್ ಬರೋದ್ ಸ್ವಲ್ಪ ತಡ ಆಗಿದ್ರೂ ಕೂಡ ಎಲ್ಲ ಹೇಳ್ಬಿಡ್ತಾ ಇದ್ದೆ. ಇಷ್ಟಕ್ಕೂ ನಿನ್ಗಿಷ್ಟ್ ಧೈರ್ಯ ಹೇಗೆ? ನಿನ್ ತಂಗಿ ನನ್ನ ಹತ್ರ ಇದ್ದಾಳೆ ಅಂತ ಗೊತ್ತಿದ್ರು ನನ್ ಹುಡುಗರಿಂದಾನೇ ತಪ್ಪಿಸ್ಕೊಂಡು ನನ್ ಬಗ್ಗೆ ಹೇಳೋದಕ್ಕೆ ಇಷ್ಟ ದೂರ ಬಂದಿದ್ಯಾ? ನಾನ್ ತಪ್ಪಿಸ್ಕೊಳ್ಳಿಲ್ಲ ಮೇಡಮ್. ಅವನ್ ಯಾರೋ ಬಂದು ನನ್ನ ಕಾಪಾಡ್ದ. ಹೇ, ಅದೆಲ್ಲ ನನಗ್ ಬೇಕಾಗಿಲ್ಲ. ನಿನ್ನ ಹೀಗೆ ಬಿಟ್ರೆ ತುಂಬಾನೇ ಡೇಂಜರ್. ಈಗ್ಲೇ ಕೆಳಗಡೆ ಹೋಗಿ ಜಾನಕಿ ಸೋದ್ರು ಸೊಸೆ ಅಲ್ಲ, ನೀನು ಅವಳು ಸೇರ್ಕೊಂಡು ನಾಟಕ ಮಾಡಿದ್ವಿ ಅಂತ ಹೇಳು. ಇವಾಗ ಆಗಲ್ಲ. ಯಾಕಾಗಲ್ಲ? ಪಾಪ ಮೇಡಮ್, ದೊಡ್ಡವರು ಷಷ್ಠಿ ಪೂರ್ತಿ ಮಾಡ್ಕೋತಿದ್ದಾರೆ. ಈಗ ಈ ವಿಷಯ ಹೇಳೋದು ಒಳ್ಳೇದಲ್ಲ. ಒಳ್ಳೇದು ಕೆಟ್ಟದು ನಿನಗ್ ಬೇಕಾಗಿಲ್ಲ, ಹೇಳಿದಷ್ಟೇ ಮಾಡು. ಇವಾಗ ಆಗಲ್ಲ, ಆಮೇಲೆ ಹೇಳ್ತೀನಿ. ಏಯ್, ಹೇಳು ಅಂತ ಹೇಳ್ತಾ ಇಲ್ವಾ? ಏಯ್, ಹೇಳ್ತೀಯೋ ಇಲ್ಲ ಅಂದ್ರೆ ಈಗ್ಲೇ ಫೋನ್ ಮಾಡಿ ನಿನ್ ತಂಗಿನ ಸಾಯಿಸಿ ಅಂತ ಹೇಳ. ಸಾಯಿಸ್ಬಿಡ್ತ್ಯಾ? ಮ್ಯಾಗಿ ಬಿಟ್ಬಿಡು. ಸಾಯಿಸ್ಬಿಡ್ತ್ಯಾ? ಸಾಯಿಸು. ಅಲ್ಲಿ ನನ್ ತಂಗಿಗೆ ಏನಾದ್ರೂ ಆಯ್ತು ಅನ್ಕೋ, ಇಲ್ಲಿ ತಾಯಿ ಮಗಳನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಬಿಟ್ಬಿಡು ಮ್ಯಾಗಿ ಬಿಟ್ಬಿಡು. ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನನ್ ತಂಗಿ ನಿನ್ ಜೊತೆ ಇದ್ದಾಳೆ, ಅದಕ್ಕೆ ನಾನ್ ನಿನಗ್ ಮಾಡೋ ಸಹಾಯ ಏನ್ ಗೊತ್ತಾ? ನಿನ್ ಬಗ್ಗೆ, ಶ್ರವಂತಿ ಬಗ್ಗೆ ಇಲ್ಲಿ ಹೇಳ್ದೆ ಇರ್ತೀನಿ ಅಷ್ಟೇ ಹೊರತು ನೀನ್ ಹೇಳು ಅಂದಿದ್ದನ್ನೆಲ್ಲ ಹೇಳು ಅಂದಾಗ ಹೇಳೋದಕ್ಕೆ ಆಗಲ್ಲ. ನನಗಿಷ್ಟ ಆದಾಗ್ಲೇ ಹೇಳ್ತೀನಿ. ಅರ್ಥ ಆಯ್ತಾ? ಅರ್ಥ ಆಯ್ತು. ನನ್ನ ಬಿಟ್ಬಿಡು. ಬಿಟ್ಬಿಡು ಮ್ಯಾಗಿ, ಪ್ಲೀಸ್. ಮ್ಯಾಗಿ ಬಿಟ್ಬಿಡು. ಅರ್ಥ ಆಯ್ತು, ಪ್ಲೀಸ್. ಏನ್ರಿ ನೀವು?
ಅವಳು ನೋಡಿದ್ರೆ ಈ ತರ ಇದ್ದಾರೆ, ನೀವು ನೋಡಿದ್ರೆ ಅವ್ರನ್ನ ಹಾಗೆ ಗಾಳಿಯಲ್ಲಿ ಎತ್ಬಿಟ್ರಿ. ಅಂದ್ರೆ ನನ್ನ ಯಾರಾದ್ರೂ ಡುಮ್ಮಿ ಅಂದ್ರೆ ನನಗೆ ಕೋಪ ಬರುತ್ತೆ. ಸರಿ ಬನ್ನಿ ಪೂಜೆಗೆ ಹೋಗೋಣ. ಎಡುಮಿ ನಾನೇನ್ ಬೇಕು ಅಂತ ಹೇಳಿಲ್ಲ, ಏನೋ ಗೊತ್ತಿಲ್ಲದೆ ಹಾಗೆ ಹೇಳ್ಬಿಟ್ಟೆ. ಯಾವಾಗೂ ನಿಮ್ನ ಡುಮ್ಮಿ ಅಂತ ಕರೆದಿರೋ ತರ ಅನ್ನಿಸ್ತಾ ಇದೆ. ಹಾ ಸಾರಿ, ಇನ್ನೊಂದ್ಸರಿ ಡುಮ್ಮಿ ಅನ್ನಲ್ಲ. ಕೋಪ ಮಾಡ್ಕೊಂಡು ಅವ್ರನ್ನ ಎತ್ತಿದ ಹಾಗೆ ನನ್ನ ಎತ್ಬಿಡಿ. ನಾನ್ ಸ್ವಲ್ಪ ಸಾಫ್ಟ್. ಗೊತ್ತು. ಹೌ ಹೇಗೆ? ಏನೋ ಹಾಗೆ ಗೊತ್ತಾಗತ್ತೆ. ಅಯ್ಯಪ್ಪ, ನನ್ ಮೇಲೆ ಕೋಪ ತೋರಿಸ್ಲಿಲ್ಲ. ಅತ್ತೆ ತಗೊಳ್ಳಿ, ತಿನ್ಸಿ ತಿನ್ಸಿ. ತಿನ್ಸಿ ಅತ್ತೆ, ಕಮಾನ್. ಅಪ್ಪ ಅದನ್ನ ಅಮ್ಮನಿಗೆ ತಿನ್ಸಿ, ಸರಿನಾ? ಅಲ್ಲ, ಏನ್ ನೋಡ್ತಾ ಇದ್ದೀರಾ? ತಿನ್ಸಿ. ಅಮ್ಮ, ಇವಾಗ ನೀನು. ಎಲ್ಲ ಗೊತ್ತಾಗೋಯ್ತು. ನನ್ ಮಾತನ್ ಕೇಳಿಸ್ಕೊಳ್ಳೋದಿಕ್ಕೆ ನೀನೇನ್ ಪ್ಲಾನ್ ಮಾಡಿದ್ಯೋ ಅಂತ ನಾನು ಕಂಡು ಹಿಡ್ದೆ. ಇವಾಗ ನನ್ನ ಆಟ ನೋಡು. ಅಮ್ಮ ಶ್ರಾವಂತಿ, ಅಯ್ಯೋ ನೀವಾ? ಬನ್ನಿ ಬನ್ನಿ. ಅಮ್ಮ, ನೀವ್ಯಾಕ್ ಬಂದ್ರಿ? ಕರೆದಿದ್ರೆ ನಾನೇ ಬರ್ತಿದ್ನಲ್ಲ. ಒಂದು ಬೆಲೆ ಬಾಳೋ ವಸ್ತು ಆಶ್ರಮದಲ್ಲೇ ಬಿಟ್ಟು ಬಂದಿದ್ದೆ ಅಮ್ಮ, ನಿನಗ್ ಕೊಡೋಣ ಅಂತ ಬಂದೆ. ನಮ್ಮಮ್ಮ ನನಗೆ ಕೊಟ್ಟಿದ್ ಸರ. ಇದನ್ನ ನಾನು ಎಷ್ಟು ಹುಡುಕ್ತೆ ಗೊತ್ತಾ? ಥ್ಯಾಂಕ್ಸ್ ಅಮ್ಮ. ಸರಿ, ನಾನಿನ್ ಹೊರಡ್ತೀನಮ್ಮ. ಹುಷಾರಮ್ಮ. ಸರಿನಮ್ಮ. ಮಾವ, ನೋಡಿದ್ರಾ ನೋಡಿದ್ರಾ? ಇದು ನಮ್ಮಮ್ಮ ನನ್ ಚಿಕ್ಕ ವಯಸ್ಸಲ್ಲಿದ್ದ ಕೊಟ್ಟಿದ್ದು. ದೇವಾಂಶ್, ಥ್ಯಾಂಕ್ಸ್ ಕಣೋ. ಥ್ಯಾಂಕ್ ಯು. ನನ್ನ ಸೋದರ ಸೊಸೆನ ಷಷ್ಠಿ ಪೂರ್ತಿಗೆ ಉಡುಗೊರೆ ಹಾಕೊಡ್ತೀನಿ ಅಂದಿದ್ದೆ, ಕೊಟ್ಟಿದೀಯಾ? ಅಪ್ಪ, ಇವಳು ನಿಮ್ ಸೋದರ ಸೊಸೆ ಅಲ್ಲ. ನಿಮ್ಮಪ್ಪನೇ ಹಾಕಿರೋ ಸರ ಈಗ ಸಿಕ್ಕಿದ್ಯಲ್ಲೋ, ಇನ್ನೂ ಇಲ್ಲ ಅಂತಿದ್ಯಲ್ಲ. ಸರ ಅವ್ರ ಹತ್ರ ಇದ್ದ ತಕ್ಷಣ ಅವರೇ ಸೋದರ ಸೊಸೆ ಆಗಿ ಹೋಗ್ತಾರಾ? ಅದು ನನ್ ಸರ ಅತ್ತೆ. ಅದನ್ನ ಈ ಶ್ರವಂತಿ ಅದ್ ಹೇಗ್ ತಗೊಂಡ್ಲು?
ನಿನ್ ನಾಟಕ. ನಮ್ ಸೋದ್ರ ಸೊಸೆ ಅಂತ ಹೇಳ್ಕೊಂಡು ನೀನ್ ನಮಗೆ ಮೋಸ ಮಾಡ್ತೀಯಾ? ಮೋಸ ಮಾಡ್ತಾ ಇರೋದು ಶ್ರವಂತಿ ಅಮ್ಮ. ಶ್ರವಂತಿ ಅತ್ತೆ ಮಗಳಲ್ಲ, ಅವಳೇ ಬೇರೆ. ಅವ್ರಮ್ಮ ಕೂಡ ಇಲ್ಲೇ ಎಲ್ಲೋ ಇದ್ದಾಳೆ. ಅವ್ರು ಆಡಿರೋ ಮಾತುಗಳನ್ನೆಲ್ಲ ರೆಕಾರ್ಡ್ ಮಾಡಿದೀವಿ. ಜಾನಕಿ, ನನ್ನ ಫೋನ್ ನಿನ್ನ ಹತ್ರ ಇದೆಯಾ? ಇಲ್ಲ ಬಾವ, ನಾವ್ ರೆಕಾರ್ಡ್ ಮಾಡ್ತಿರೋ ವಿಷಯ ತಿಳ್ಕೊಂಡು ಫೋನ್ ತಗೊಂಡಿದ್ದಾಳೆ. ಏಯ್, ಮರ್ಯಾದೆಗ ಫೋನ್ ಕೊಡು. ಸಾಕ್, ನಿಲ್ಸು. ಇವಳೇನೋ ಹೇಳ್ತಾಳೆ, ಅದಕ್ಕೆ ಶ್ರವಂತಿ ಮೇಲೆ ಕಿರ್ಚಾಡೋದು ತುಂಬಾ ಅಭ್ಯಾಸ ಆಗೋಗಿದೆ ಇಬ್ಬರಿಗೂ. ಶ್ರವಂತಿನೇ ನಮ್ ಸೋದ್ರ ಸೊಸೆ ಅಂತ ನಾನು ಹೇಳ್ತಾನೆ ಇದ್ದೀನಿ. ಅದಿವತ್ತು ಪ್ರೂವ್ ಆಯ್ತು. ಇನ್ ಯಾರೇ ಶ್ರವಂತಿಗೊಂದು ಮಾತು ಬೈದ್ರು ನಾನ್ ಸುಮ್ನೆ ಇರಲ್ಲ. ರಂಗ, ರಂಗ, ದೇವಾಂಶಣ, ಏನಾಯ್ತು ನಿನಗೆ? ಯಾರು ನೀನು ಈ ಪರಿಸ್ಥಿತಿಗೆ ತಂದಿದ್ದು? ಆ ಚಂಚಲ ಅವರೇ. ಶ್ರವಂತಿ, ಇವರಿಬ್ಬರೇ ನನ್ನನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಎಂಥ ಮೋಸ ಮಾಡಿದ್ಯೆ? ಅಷ್ಟು ಸಾಲದು ಅಂತ ನಮ್ಮನೆ ಹುಡುಗನ್ ಪ್ರಾಣನೇ ತೆಗಿಯೋಕ್ ನೋಡ್ತೀಯ? ನಿನ್ನ ಸುಮ್ನೆ ಬಿಡಲ್ಲ. ಕೌಸಲ್ಯ, ನಿಲ್ಲು. ಇಂಥವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡದೇ ಇದ್ರೆ ಹೇಗೆ? ಪ್ರತಿ ಕ್ಷಣ ಇವಳು ಕೊನೆ ಉಸಿರಿರೋವರೆಗೂ ಕೂಡ ಸಾಯ್ತಾ ಬದುಕಬೇಕು.